100 ವರ್ಷಗಳ ಹಿಂದಿನ ಮಾತು. ಹೊನ್ನಪುರ ಎಂದೊಂದು ಪಟ್ಟಣ. ಅದರಲ್ಲೊಂದು ಚಂದದ ಅರಮನೆ ಇತ್ತು. ಅರಮನೆ ಎಂದ ಮೇಲೆ ಅದರಲ್ಲಿ ಒಬ್ಬ ರಾಜ ಹಾಗೂ ಅವನ ಪರಿವಾರವೆಲ್ಲ ಇರಲೇಬೇಕಲ್ವೇ. ಅರಮನೆಯ ಪಕ್ಕದಲ್ಲಿ ಮಂತ್ರಿಗಳು, ಕವಿ ಪಂಡಿತರು, ಸೈನ್ಯಾಧಿಪತಿಗಳು ಹಾಗೂ ವಿದೂಷಕರ ಮನೆಗಳಿದ್ದವು. ಅಸಂಖ್ಯಾತ ಸೇವಕ ಸೇವಕಿಯರೂ ಇದ್ದರು. ರಾಜಪರಿವಾರದವರ ಬಟ್ಟೆ ಬರೆಗಳನ್ನ ಶುಚಿಗೊಳಿಸಲು ಒಬ್ಬ ಮಡಿವಾಳನಿದ್ದ. ಅವನ ಹೆಸರು ಸೀತಾಪತಿ. ಬಟ್ಟೆಯ ಗಂಟುಗಳನ್ನು ಹೊತ್ತೊಯ್ಯಲು ಸೀತಾಪತಿ ಒಂದು ಕತ್ತೆಯನ್ನು ಸಾಕಿದ್ದ. ಅವನು ದಿನಾಲೂ ರಾಜಪರಿವಾರದವರ ಮೈಲಿಗೆ ಬಟ್ಟೆಗಳನ್ನು ಕತ್ತೆಯ ಬೆನ್ನೆ ಮೇಲೆ ಹೇರಿಕೊಂಡು ಪಟ್ಟಣದ ಹೊರಗಿನ ಕೆರೆಗೆ ಹೋಗುತ್ತಿದ್ದ. ಬಟ್ಟೆ ತೊಳೆದುಕೊಂಡು ಬಿಸಿಲಲ್ಲಿ ಒಣಗಿ ಹಾಕಿ ಮತ್ತೆ ಸಂಜೆ ಹೊತ್ತು ಮನೆಗೆ ಮರಳುತ್ತಿದ್ದ. ಸೀತಾಪತಿ ಕತ್ತೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಅವನು ಬಟ್ಟೆ ಒಗೆಯುವಾಗ ಕತ್ತೆ ಕೆರೆಯ ಪಕ್ಕದ ಹುಲ್ಲು ಮರಡಿಯಲ್ಲಿ ಮೇಯುತ್ತಿತ್ತು. ಮನೆಯಲ್ಲಿದ್ದಾಗಲೂ ಅದಕ್ಕೆ ತಿನ್ನಲು ಹಸಿರು ಮೇವು ದೊರೆಯುತ್ತಿತ್ತು. ಸೀತಾಪತಿ ಅರಮನೆಗೆ ಹೋದಾಗೊಮ್ಮೆ ಕತ್ತೆಯು ರಾಜವಾಡಿಯ ಕುದುರೆಗಳನ್ನು ನೋಡುತ್ತಿತ್ತು. ಅವು ಅಂದವಾಗಿ ಥಡಿ, ಮೇಲೊಂದು ಬಣ್ಣದ ಜೂಲು, ರತ್ನಖಚಿತ ಹಣೆಪಟ್ಟಿಯನ್ನು ಧರಿಸಿಕೊಂಡು ಅತ್ತಿತ್ತ ಓಡಾಡುವುದನ್ನು ನಿಂತು ದಂಗಾಗಿ ನೋಡುತ್ತಿತ್ತು. ರಾಜನ ಕುದುರೆಯ ಗಾಂಭೀರ್ಯವೇ ಬೇರೆ. ಅಲಂಕಾರಭೂಷಿತ ರಾಜನನ್ನು ಹೊತ್ತು ಬೀದಿಯಲ್ಲಿ ಠೀವಿಯಿಂದ ಹೊರಟರೆ ನೋಡುಗರ ಕಣ್ಣುಗಳು ತಣಿಯುತ್ತಿದ್ದವು. ಅರಮನೆಯ ಕುದುರೆಗಳಿಗಿರುವ ವೈಭವವಾಗಲಿ ರಾಜಮರ್ಯಾದೆಯಾಗಲಿ ತನಗಿಲ್ಲವಲ್ಲ ಎಂದು ಕತ್ತೆ ಸಂಕಟಪಟ್ಟಿತು. ಹೇಗಾದರೂ ಮಾಡಿ ಸೀತಾಪತಿಯ ಬಂಧನದಿಂದ ಬಿಡುಗಡೆಯಾಗಿ ಅರಮನೆಯ ಕುದುರೆಗಳ ಬಳಗವನ್ನು ಸೇರಿಕೊಳ್ಳಬೇಕೆಂಬ ಕನಸನ್ನು ಕಾಣುತ್ತಿತ್ತು. ಆ ಸುದಿನಕ್ಕಾಗಿ ಕಾಯತೊಡಗಿತು. ಒಂದು ದಿವಸ ಸೀತಾಪತಿ ಕತ್ತೆಯ ಮೇಲೆ ಬಟ್ಟೆಗಂಟುಗಳನ್ನ ಹೇರಿಕೊಂಡು ಅರಮನೆಯತ್ತ ಹೊರಟಿದ್ದ. ಬೆನ್ನ ಮೇಲಿನ ಭಾರವನ್ನು ತಡೆಯಲಾಗದೆ ಕತ್ತೆ ಸಂಕಟ ಪಡುತ್ತಾ ಕಾಲೆಳೆಯುತ್ತಾ ನಿಧಾನವಾಗಿ ಸಾಗಿತ್ತು. ಮೇಲೆ ಚುರುಗುಡುವ ಬಿಸಿಲು, ಒಳಗೆ ಹೊಟ್ಟೆಯುರಿ. ಅದಕ್ಕೊಂದು ದುರ್ವಿಚಾರ ಹೊಳೆಯಿತು. ಮಡಿ ಬಟ್ಟೆಗಳನ್ನು ಗಲೀಜು ಮಾಡಿದರೆ ಹೇಗೆ ಎಂದು ಯೋಚಿಸಿತು. ತಟ್ಟನೆ ರಸ್ತೆಯನ್ನು ಬಿಟ್ಟು ಗಟಾರಕ್ಕೆ ಇಳಿಯಿತು. ಕೊಳಚೆ ನೀರಿನಲ್ಲಿ ದೊಪ್ಪನೆ ಬಿದ್ದು ಬಿಟ್ಟಿತು. ಬಟ್ಟೆಗಂಟುಗಳು ರಾಡಿಯಲ್ಲಿ ಮುಳುಗೆದ್ದವು. ಸೀತಾಪತಿಗೆ ಎಲ್ಲಿಲ್ಲದ ಸಿಟ್ಟು ಬಂದಿತು. ಎಲ್ಲವೂ ನಿಷ್ಫಲವಾಯಿತೆಂದುಕೊಂಡು ಕತ್ತೆಯನ್ನು ಬೆತ್ತದಿಂದ ಚೆನ್ನಾಗಿ ಥಳಿಸಿಬಿಟ್ಟ. ಮೈ ಹಣ್ಣಾಗುವಂತೆ ಏಟು ತಿಂದ ಕತ್ತೆ ಕೆಟ್ಟೆನೋ ಸತ್ತೆನೋ ಎನ್ನುತ್ತಾ ಅಲ್ಲಿಂದ ಓಡಿ ಹೋಯಿತು. ಕತ್ತೆ ಅಲ್ಲಿ ಇಲ್ಲಿ ತಿರುಗಾಡಿ ಅರಮನೆಯತ್ತ ಬಂದಿತು. ಕುದುರೆಗಳ ಬಳಗವನ್ನು ಹೇಗೆ ಸೇರಿಕೊಳ್ಳುವುದೆಂದು ಯೋಚಿಸತೊಡಗಿತು. ತನ್ನನ್ನು ಗುರುತಿಸಿದರೆ ರಾದ್ಧಾಂತವಾಗುವುದೆಂದು ಚಿಂತಿಸತೊಡಗಿತು. ಕತ್ತೆ ಹಾಳುಗೋಡೆಯ ನೆರಳಿಗೆ ನಿಂತುಕೊಂಡು ವಿಚಾರಮಗ್ನವಾಗಿರುವಾಗ ಮಂಗವೊಂದು ಮರದಿಂದ ಇಳಿದು ಬಂದಿತು. ಕತ್ತೆ ಕಾಕ, ಯಾಕೋ ಚಿಂತೆಯಲ್ಲಿ ಮುಳುಗಿದಂತಿದೆಯಲ್ಲ? ಮಂಗ ಕೇಳಿತು. ಬಾ ಮಂಗಣ್ಣ, ಸರಿಯಾದ ಸಮಯಕ್ಕೆ ಬಂದೆ. ನಿನ್ನಿಂದ ಒಂದು ಕೆಲಸವಾಗಬೇಕು. ಕತ್ತೆ ವಿನಂತಿಸಿತು. ನಿನ್ನ ಕೆಲಸ ಮಾಡಲಾಗದಿದ್ದೀತೆ? ಏನು ಹೇಳು. ಮಂಗಣ್ಣ, ನಾನು ಕತ್ತೆಯಾಗಿ ಹುಟ್ಟಬಾರದಿತ್ತು. ಭಾರ ಹೊತ್ತು ಹೊತ್ತು ನನ್ನ ಬೆನ್ನು ಕೆತ್ತಿ ಹೋಗಿದೆ. ಅಲ್ಲದೆ ಎಲ್ಲರೂ ನನಗೆ ಕತ್ತೆ ಕತ್ತೆ ಎಂದು ಮೂದಲಿಸುತ್ತಾರೆ. ಈಗ ನಾನು ಕುದುರೆಯಾಗಬೇಕಾಗಿದೆ. ಏನು ಮಾಡಬೇಕು ನೀನೇ ಹೇಳು. ಕತ್ತೆ ತನ್ನ ಆಕಾಂಕ್ಷೆಯನ್ನು ಬಿಚ್ಚಿಟ್ಟಿತು. ಮಂಗಣ್ಣ ಹೇನು ತುಂಬಿದ ತಲೆಯನ್ನು ಕರಕರನೆ ಕೆರೆಯುತ್ತಾ ಸ್ವಲ್ಪ ಹೊತ್ತು ಯೋಚಿಸಿತು. ಆಯ್ತು, ಇಷ್ಟೇ ಅಲ್ಲವೇ ನಿನ್ನ ಸಮಸ್ಯೆ? ಸ್ವಲ್ಪ ತಾಳು ಎನ್ನುತ್ತಾ ಮಂಗಣ್ಣ ಚಂಗನೆ ಹಾರುತ್ತಾ ಪೇಟೆಯಲ್ಲಿ ಮರೆಯಾಗಿಬಿಟ್ಟಿತು. ಸ್ವಲ್ಪ ಸಮಯವಾದ ಬಳಿಕ ಮಂಗಣ್ಣ ಮರಳಿ ಬಂತು. ಕತ್ತೆ ಕೌತುಕದಿಂದ ನೋಡತೊಡಗಿತು. ಮಂಗಣ್ಣನ ತಲೆಯ ಮೇಲೊಂದು ಬುಟ್ಟಿ ಇತ್ತು. ಅದರಲ್ಲಿ ಕೆಂಪು ಬಣ್ಣ ತುಂಬಿತ್ತು. ಜೊತೆಗೊಂದು ಕುಂಚವನ್ನು ತಂದಿತ್ತು. ಮಂಗಣ್ಣ ಕತ್ತೆಯ ಮೈಗೆ ಕೆಂಪು ಬಣ್ಣವನ್ನು ಬಳಿಯಿತು. ಆಗ ಕತ್ತೆ ತದ್ರೂಪ ಕುದುರೆಯಂತೆಯೇ ಕಾಣತೊಡಗಿತು. ಓಡಿ ಹೋಗಿ ಕೆರೆಯ ನೀರಿನಲ್ಲಿ ತನ್ನ ಮುಖ ನೋಡಿಕೊಂಡಿತ್ತು. ಅದಕ್ಕೆ ಹಿಗ್ಗೋ ಹಿಗ್ಗು, ಇನ್ನೇನು ನಾನು ಕುದುರೆಯಾದೆ. ಲಗಾಮು, ಥಡಿ, ಹಣೆಪಟ್ಟಿ ಹಾಗೂ ಕುಚ್ಚುಗಳನ್ನು ಧರಿಸಿಕೊಂಡು ಠೀವಿಯಿಂದ ರಾಜಬೀದಿಯಲ್ಲಿ ನಡೆಯಬೇಕು ಎನ್ನುತ್ತಾ ಅರಮನೆಯತ್ತ ಓಡಿ ಬಂದಿತು. ಕತ್ತೆ ಅರಮನೆಯ ಆವರಣದಲ್ಲಿ ನೆಗೆದಾಡುತ್ತಿದ್ದ ಕುದುರೆಗಳ ಹಿಂಡನ್ನು ಕೂಡಿಕೊಂಡಿತು. ಅಂದು ರಾತ್ರಿ ಲಾಯದಲ್ಲಿ ಮಲಗಿಕೊಂಡು ಸುಖವಾಗಿ ನಿದ್ರಿಸಿತು. ಮರುದಿನ ನಸುಕಿನಲ್ಲಿ ಸೇವಕರು ಬಂದು ಎಂದಿನಂತೆ ಕಡಲೆ ಬುಟ್ಟಿ ತಂದು ಇಟ್ಟು ಹೋದರು. ಉಳಿದ ಕುದುರೆಗಳಂತೆ ಕತ್ತೆಯು ತನ್ನ ಪಾಲಿನ ಕಡಲೆಯನ್ನು ತಿಂದು ತೇಗಿತು. ಇಂಥ ಆಹಾರವನ್ನು ಅದು ತನ್ನ ಜೀವಮಾನದಲ್ಲೇ ತಿಂದಿದ್ದಿಲ್ಲ. ಮತ್ತೊಬ್ಬ ಸೇವಕ ಬಂದು ಕುದುರೆಗಳ ಮೈ ತಿಕ್ಕತೊಡಗಿದನು. ಮಧ್ಯದಲ್ಲಿ ನಿಂತುಕೊಂಡಿದ್ದ ಕತ್ತೆಯ ಸರದಿಯು ಬಂದಿತು.
ಮೈಯನ್ನು ತಿಕ್ಕಿದಂತೆ ಅದಕ್ಕೆ ಹಿತವೆನಿಸಿತು. ಕಣ್ಣು ಮುಚ್ಚಿ ಮೈ ಮರೆತು ನಿಂತುಕೊಂಡಿತು. ಸೇವಕ ಮೈಯನ್ನು ತಿಕ್ಕುತ್ತಾ ಕೈಯಿಂದ ಅದರ ಬೆನ್ನನ್ನು ಒತ್ತಿದ. ಬಟ್ಟೆ ಮೂಟೆಗಳನ್ನು ಹೊತ್ತು ಗಾಯಗೊಂಡಿದ್ದ ಬೆನ್ನು ನೋಯತೊಡಗಿತು. ಜೀವವೇ ಬಾಯಿಗೆ ಬಂದಂತಾಯಿತು. ನೋವನ್ನು ತಾಳಲಾಗದೆ ಹಾಯ್ಕು ಹಾಯ್ಕು ಎಂದು ಕಿರುಚಿಬಿಟ್ಟಿತು. ಎಲ್ಲಾ ಕುದುರೆಗಳು ಗಾಬರಿಗೊಂಡು ಕತ್ತೆಯನ್ನು ನೋಡತೊಡಗಿದವು. ಸೇವಕ ಹೌಹಾರಿದ. ಕಿವಿ ಹಿಡಿದು ಕತ್ತೆಯನ್ನೆಳೆದು ಹೊರಗೆ ತಂದ. ಚಾಟಿ ಬಡಿಗೆಗಳಿಂದ ಮನಸಾರೆ ಥಳಿಸಿದ. ಮೈತುಂಬಾ ಬಾಸುಂಡೆಗಳೆದ್ದವು. ಕತ್ತೆ ಕುಂಟುತ್ತಾ ಎಡವುತ್ತಾ ಅರಮನೆಯಿಂದ ದಿಕ್ಕಾಪಾಲಾಗಿ ಓಡಿಹೋಯಿತು.